ಯಮಹದವ್ರು ಯಾವಾಗಲೂ ಸರಿಯಾಗೇ ಇಡೋದು ಪ್ರೈಸು. ಓಲ್ಡ್ R3ಗೂ ಮತ್ತು ಈಗ ನ್ಯೂ R3ಗೂ ಏನು ಡಿಫ್ರೆನ್ಸ್ ಅಂತ ನೋಡಿದ್ರೆ ಹಂಗೆ ಟಕ್ಕನಾಗ ಹೇಳ್ಬಿಡ್ಬೋದು. ಏನೋ ಫೀಚರ್ಸ್ ಇಲ್ಲದೆ ಸುಮ್ಮನೆ ಬೇಸಿಕ್ ಗಾಡಿ ಕೊಟ್ಬಿಟ್ಟು ಅಷ್ಟು ಕೊಡು ಅಂದರೆ ಯಾವ ನನ್ನ ಮಗನೂ ಕೊಡಲ್ಲ. 155cc ಕೊಟ್ಟಿದ್ದಾರಪ್ಪ, ಆ R3 ಏನು ಕೊಟ್ಟಿಲ್ಲ ಅಂತ ಫುಲ್ಲು ಡೌಟು. ಯಮಹದಲ್ಲೇ ಬೇಕು ನಮಗೆ ಅಂತ ಕಾಯ್ತಾ ಇರೋರಿಗೆ ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು. ಅದು ಯಾವ ಥರ ಯೋಚನೆ ಮಾಡಿ ಅದು ಹೆಂಗೆ ಇದನ್ನು ರಿಲೀಸ್ ಮಾಡಿದ್ರೆ ದೇವರಾಣೆ ಗೊತ್ತಿಲ್ಲಪ್ಪ. 300cc ಅಂತ ಬಂದಾಗ ಯಾಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ, ಸುಮ್ಮನೆ ಏನೋ ಒಂದು ಗಾಡಿ ಬಿಡೋಣ, ಆವಾಗ 300cc ಬಿಟ್ಟಿದ್ವಿ R3 ಅಂತ ನಿಲ್ಲಿಸ್ಬಿಟ್ವಿ, ಈಗ ಒಂದು ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ. ಭಾಳ ಜನ ಕಾಯ್ಕೊಂತ ಕೂತಿದ್ರು ಪಾಪ R3 ಅಂತ. ಈಗ ನೋಡಿದ್ರೆ ಆ ಕಡೆ ಹೋಗೋದೇ ಇಲ್ಲ ಯಾವನು. ಅಷ್ಟು ಅಮೌಂಟ್ ಕೊಡ್ತೀವಿ ಅಂತಂದರೆ ನಮಗೆ ಅದರಲ್ಲೂ ಸ್ವಲ್ಪ ವರ್ತ್ ಅನ್ನಿಸ್ಬೇಕಲ್ವಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ನಿಮಗೆ ಆಲ್ರೆಡಿ ಈಗ ತಮ್ಬ್ನೇಲ್ ನೋಡೇ ಗೊತ್ತಾಗಿರುತ್ತೆ. ಹೌದು, ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ ಯಮಹ R3 ಮತ್ತು MT-03 ಅಂತ ಹೇಳ್ಬಿಟ್ಟು. ಈ ಬೈಕೆಲ್ಲ ಬಂದುಬಿಟ್ಟು ಮುಂಚೆನೇ ಶೋಕೇಸ್ ಆಗಿತ್ತು. ಬಟ್ ಎಲ್ಲರೂ ಕಾಯ್ತಾ ಇದ್ದಿದ್ದು ಒಂದೇ ಒಂದು ವಿಷಯ ಏನು ಅಂತ ಅಂದರೆ ಪ್ರೈಸು. ಸೊ ಗೊತ್ತಲ್ವ, ಯಮಹದವ್ರು ಯಾವಾಗಲೂ ಸರಿಯಾಗೇ ಇಡೋದು ಪ್ರೈಸು. ಸೊ ಪ್ರೈಸಿಗೇನೆ ಎಲ್ಲರೂ ಕಾಯ್ತಾಯಿದ್ರು. ಎಕ್ಸ್ ಶೋರೂಮ್ ಎಷ್ಟು ಬರ್ಬೋದು, ಆಮೇಲೆ ಆನ್ ರೋಡ್ ಎಷ್ಟಾಗುತ್ತೆ ಏನು ಅಂತ ಅದಕ್ಕೆ ಕಾಯ್ತಾಯಿದ್ರು. ಈಗ ಲಾಂಚ್ ಆದಮೇಲೆ ನೋಡಿದ್ರೆ ಎಕ್ಸ್ ಶೋರೂಮ್ ಅಂತ ನೋಡಿದ್ರೆ 4.7 lakh R3 ಬರುತ್ತೆ, ಮತ್ತು ಅದಕ್ಕಿಂತ ಒಂದು 6,000 ಕಮ್ಮಿ ಇದು MT-03. ಸೊ ಆನ್ ರೋಡ್ ಪ್ರೈಸ್ ಅಂತ ನೋಡಿದ್ರೆ ನೀವು ಬ್ಯಾಂಗ್ಳೂರಿಗೆ ಅಂತ ನೋಡಿದ್ರೆ 5,70,000 ನಿಯರ್ ಬರುತ್ತೆ. ಈ ಪ್ರೈಸ್ ನೋಡಿಬಿಟ್ರೆ ಏನು ಗುರು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಈಗ ರೀಸೆಂಟಾಗಿಯೇ ಏಪ್ರಿಲದಲ್ಲೇ ಒಂದು ಬೈಕ್ ಬಂತು 457 ಅಂತ ಹೇಳ್ಬಿಟ್ಟು, ಏಪ್ರಿಲಿಯಾ 457 ಅಂತ. ಆ ಬೈಕಲ್ಲಿ ನೋಡಿದ್ರೇ ಬೇಜಾನ್ ಫೀಚರ್ಸ್ ಕೊಟ್ಟಿದ್ದಾರೆ, ಮತ್ತು ಗಾಡಿನೂ ಸಖತ್ತಾಗಿದೆ ನೋಡೋಕ್ಕೆ. ನಾನು ರಿವ್ಯೂ ಎಲ್ಲ ನೋಡಿದೆ ಬೈಕಿಂದು, ಸಖತ್ತಾಗಿದೆ ಬೈಕ್ ಮಾತ್ರ. ಆ ಫೇರಿಂಗಿಂದ ಇರ್ಬೋದು, ಮತ್ತು ಎಲೆಕ್ಟ್ರಾನಿಕ್ ಫೀಚರ್ಸು ಅದೆಲ್ಲನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾವು R3 ಅಂತ ನೋಡಿದ್ರೆ ಫೀಚರ್ಸ್ ಅಂತ ನೋಡಿದ್ರೆ ಏನೂ ಇಲ್ಲ. ಈಗ ಗಾಡೀಲಿ ಏನು ಹೊಸದು ಅಂದರೆ ಓಲ್ಡ್ R3ಗೂ ಮತ್ತು ಈಗ ನ್ಯೂ R3ಗೂ ಏನು ಡಿಫ್ರೆನ್ಸ್ ಅಂತ ನೋಡಿದ್ರೆ ಹಂಗೆ ಟಕ್ಕನಾಗ ಹೇಳ್ಬಿಡ್ಬೋದು. ರೇರ್ ಪೋರ್ಷನ್ ಬಂದ್ಬಿಟ್ಟು ಸೇಮ್ ಇದೆ, ಫ್ರಂಟ್ ಪೋರ್ಷನಲ್ಲಿ ಸ್ವಲ್ಪ ಫೇರಿಂಗ್ ಚೇಂಜ್ ಮಾಡಿದ್ದಾನೆ, ABS ಡ್ಯುಯಲ್ ಚಾನಲ್ ಇದೆ, ಆಮೇಲೆ ಫ್ರಂಟಲ್ಲಿ USD ಇದೆ. ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಒಂದು ಚೇಂಜ್ ಇದೆ ಅಂತ ಹೇಳೋಣ ಅಂತಂದರೆ ಅದನ್ನು ಹೇಳೋಕ್ಕೂ ಬರೋಲ್ಲ, ಹಂಗಿದೆ. ಯಾಕೆ ಅಂತಂದರೆ ಫುಲ್ಲು ಬೇಸಿಕ್ ಅಂದರೆ ಬೇಸಿಕ್ ಕೊಟ್ಟಿದ್ದಾರೆ, ಅದರಲ್ಲಿ ಏನೇನೂ ಇಲ್ಲ ಇನ್ಫಾರ್ಮೇಷನ್ನು. ನೀವು ನಾರ್ಮಲ್ ಬೈಕಲ್ಲಿ ಬರುತ್ತಲ್ಲ ಅಷ್ಟೇ. ಈಗ ನಮ್ಮದು R15ನೇ ತೊಗೊಂಡ್ರೆ R15 V4 ಮತ್ತು R15M ಅಂತ ಇದೆ. ಆ ಬೈಕಲ್ಲಿ ರೀಸೆಂಟಾಗಿ ಈಗ ಬಂದ್ಬಿಟ್ಟು TFT ಡಿಸ್ಪ್ಲೇ ಬಂತು. ಆ TFT ಡಿಸ್ಪ್ಲೇನೂ ಕೊಟ್ಟಿಲ್ಲ ಗುರು, ಅದರಲ್ಲಿ ಕಂಟ್ರೋಲಿಂಗೂ ಇಲ್ಲ, ಏನೇನೂ ಇಲ್ಲ. ಸೊ ಫುಲ್ಲು ನಾರ್ಮಲ್ ಅಂದರೆ ಬೇಸಿಕ್ ಡಿಸ್ಪ್ಲೇ. ನೆಕ್ಸ್ಟು ಫೀಚರ್ ವೈಸಲ್ಲಿ ಅಂತ ನೋಡಿದ್ರೆ ಕ್ವಿಕ್ ಶಿಫ್ಟರ್ ಇಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಸ್ಲಿಪ್ಪರಿ ಕ್ಲಚ್ಚು ಇಲ್ಲ, ಇನ್ನು ಕ್ರೂಸ್ ಕಂಟ್ರೋಲೆಲ್ಲ ಕೇಳೋದೇ ಬೇಡ, ಅವೆಲ್ಲ ಏನೇನೂ ಇಲ್ಲ. ರೈಡಿಂಗ್ ಮೋಡ್ಸು ಅಥವಾ ಇದು ಏನೋ ಈಗೀಗ ಬೇಸಿಕ್ ಇನ್ನು ಚಿಕ್ಕ ಬೈಕಲ್ಲೇ ಬಿಡ್ತಾ ಇದ್ದಾರೆ, ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ, ಆಮೇಲೆ USB ಪೋರ್ಟು ಅದು ಇದು ಅಂತೇಳಿ. ಬಟ್ ಇವರು ಅದನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈಗ ಇದೆಲ್ಲ ಫೀಚರ್ಸ್ ಕೊಟ್ಟು ಏನಾರು ಅವರು ಪ್ರೈಸ್ ಹೈಕ್ ಮಾಡಿದ್ರು ಏನೋ ಸ್ವಲ್ಪ ಯೋಚನೆ ಮಾಡೋರು ಅನ್ಸುತ್ತೆ ಜನ. ಬಟ್ ಏನೋ ಫೀಚರ್ಸ್ ಇಲ್ಲದೆ ಸುಮ್ಮನೆ ಬೇಸಿಕ್ ಗಾಡಿ ಕೊಟ್ಬಿಟ್ಟು ಅಷ್ಟು ಕೊಡು ಅಂದರೆ ಯಾವ ನನ್ನ ಮಗನೂ ಕೊಡಲ್ಲ. 5.7 lakh ಅಂತಂದರೆ ನಿಯರ್ಲಿ ನಾನು ಹೇಳ್ದಂಗೆ ಏಪ್ರಿಲೇ ಬರುತ್ತೆ, ಇಲ್ಲ ಅಂದರೆ ಕವಾಸ್ಕಿಗೆ ಹೋಗ್ಬಿಡ್ಬೋದು, ನಿಂಜಾ ಆ ಥರದಕ್ಕೆ. ಒಂಥರ ಇದು ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು ಯಮಹ ಫ್ಯಾನ್ಸ್ಗೆಲ್ಲ. ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮದೇ ತೊಗೊಂಡ್ರು, ನಾನೀಗ R15 ಇಟ್ಕೊಂಡಿದ್ದೀನಿ 155cc. ನೆಕ್ಸ್ಟ್ 300cc ಅಪ್ಗ್ರೇಡ್ ಆಗಬೇಕು ಅಂತಂದರೆ ನಾವು R3ಗೆ ಹೋಗಬೇಕು, ಅದನ್ನು ಬಿಟ್ಟು ಬೇರೆ ಯಾವ ಬೈಕು ಇಲ್ಲ ಈಗ ಫೇರಿಂಗ್ ಬೈಕಲ್ಲಿ ಅಂತ ಅಂದರೆ ಈ R ಸೀರೀಸಲ್ಲಿ. ಸೊ ಒಳ್ಳೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು, ಮತ್ತು ಎಷ್ಟೋ ಜನ ಸ್ವಿಚ್ ಆಗಬೇಕು R15ಇಂದ ಅಂದರೆ 155cc 300cc ಸ್ವಿಚ್ ಆಗಬೇಕು. ಯಾಕಂದರೆ ಹಳೆ ಇಂಜಿನ್ ಗೊತ್ತಿತ್ತು. ನಾವು ಇಂಜಿನ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಇಂಜಿನ್ ಬಂದ್ಬಿಟ್ಟು ಸಕ್ಕತ್ತಾಗಿದೆ. ಸೊ ಹಳೆ ಇಂಜಿನ್ ಏನಿದೆ ಅದೇ ಮೇಂಟೈನ್ ಮಾಡಿದ್ದಾರೆ. ಸ್ಪೆಕ್ ಅಂತ ನೋಡಿದ್ರೆ ಇಂಜಿನಿಂದು 321cc ಏನೋ ಬರುತ್ತೆ, BHP ಬಂದ್ಬಿಟ್ಟು 42, ಟಾರ್ಕ್ ಬಂದ್ಬಿಟ್ಟು ನಿಯರ್ಲಿ 30 Nm ಟಾರ್ಕ್ ಏನೋ ಬರುತ್ತೆ. ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಈಗಿನ ಟ್ರೆಂಡಿಗೆ, ಕಾಂಪಿಟೇಷನಿಗೆ ಇವರು ಈ ಎಲೆಕ್ಟ್ರಾನಿಕ್ ಫೀಚರ್ಸ್ ಇರ್ಬೋದು ಅಥವಾ ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಇದನ್ನೆಲ್ಲ ಇನ್ವಾಲ್ವ್ ಮಾಡ್ಬೋದಿತ್ತು. ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಇಲ್ಲ ಅಂದರೂ ಪರವಾಗಿಲ್ಲ, ಈ ಟ್ರಾಕ್ಷನ್ ಕಂಟ್ರೋಲು, ಕಾರ್ನರ್ ABS, ಕ್ವಿಕ್ ಶಿಫ್ಟರು, ಮೇಯ್ನಾಗಿ
ಕ್ವಿಕ್ ಶಿಫ್ಟರು. ಈಗ ನಮಗೆ 155 cc ಕೊಟ್ಟಿದ್ದಾರಪ್ಪ, R3 ಏನು ಕೊಟ್ಟಿಲ್ಲ ಅಂತ ಫುಲ್ಲು ಡೌಟು. ಈಗ ಒಂದು ಹೈಯರ್ CC ಇಂಜಿನಲ್ಲಿ ಕ್ವಿಕ್ ಶಿಫ್ಟರ್ ಇತ್ತು ಅಂತಂದರೆ ಅದು ರೈಡಿಂಗ್ ಲೆವೆಲೇ ಬೇರೆ. ಮತ್ತು ಸ್ಲಿಪ್ಪರಿ ಕ್ಲಚ್ಚು ಇಲ್ಲ, ಫುಲ್ಲು ಬೇಸಿಕ್ ಅಂದರೆ ಬೇಸಿಕ್ ವರ್ಷನ್ನು. ಅದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಈ ಬೈಕಲ್ಲಿ ಏನಕ್ಕೆ ಅಷ್ಟೊಂದು ಪ್ರೈಸ್ ಹೈಕ್ ಅಂತ ನೋಡೋದಾದರೆ, ಈ ಬೈಕ್ ಬಂದ್ಬಿಟ್ಟು ಸೊ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ, ಅಂದರೆ ಅಸೆಂಬ್ಲಿ ಆಗಲ್ಲ. ಸೊ ಇದು ಬಂದ್ಬಿಟ್ಟು ಇಂಡೋನೇಷ್ಯಾಯಿಂದನೇ ಇಂಪೋರ್ಟ್ ಮಾಡ್ಕೊತಾರಂತೆ. ಸೊ ಅದೊಂದು ರೀಸನಿಗೆ ಹೈ ಕಾಸ್ಟ್ ಅಂತ ಹೇಳ್ತಾರೆ. ಬಟ್ ಏನೇ ಅಂದ್ರೂ ಯಮಹಾ ಫ್ಯಾನ್ಸು ಯಾರು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಇರ್ತಾರಲ್ವ 300 cc. ಸೊ ಈಗ 300 cc ಎಲ್ಲ ಬಂದ್ಬಿಟ್ಟು ಏನು ಒಂದು ಹೈಯರ್ CC ಅಂತ ಹೇಳೋಕ್ಕಾಗಲ್ಲ. ಸೊ 150 300ಗೆ ಅಪ್ಡೇಟ್ ಮಾಡಲೇಬೇಕು, ಯಮಹಾದಲ್ಲೇ ಬೇಕು ನಮಗೆ ಅಂತ ಕಾಯ್ತಾ ಇರೋರಿಗೆ ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು. ಇವರು ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದಿತ್ತು. ಆಮೇಲೆ ಈಗ ನೋಡಿದ್ರೆ ಈ ರೀಸೆಂಟಾಗಿಯೇ ಲಾಂಚ್ ಆಯಿತು ಡ್ಯೂಕ್ 390 ಇರ್ಬೋದು, Gen 3, ಮತ್ತು RTR 310 ರೀಸೆಂಟಾಗಿ ಬಂದಿದ್ದು. ಆ ಬೈಕಲ್ಲೆಲ್ಲ ನೋಡಿಬಿಟ್ರೆ ಫೀಚರ್ಸು, ಕನ್ಸೋಲು ಅದೆಲ್ಲ ನೋಡಿಬಿಟ್ರೆ ಏನೇನು ಅಲ್ಲ ಅನಿಸ್ಬಿಡುತ್ತೆ ಈ ಬೈಕು. ನೀವು ಫುಲ್ಲು ಬೇಸಿಕ್ ಅನಿಸ್ಬಿಡತ್ತೆ ಒಂಥರ. ಅದನ್ನು ತೊಗೊಳೋಬದಲು ಇದನ್ನೇ ತೊಗೊಂಡೋಗ್ಬಿಡ್ಬೋದು ಅಂತ ಅನಿಸುತ್ತೆ. ಹಂಗೂ ನನಗೆ ಫೇರಿಂಗಲ್ಲೇ ಬೇಕು, ಅದೆಲ್ಲ ನೇಕೆಡ್ ವರ್ಷನು ಅಂದ್ರೂ ನೀವು ಏಪ್ರಿಲಿಯಾ 457 ತೊಗೋಬೋದು. ಅದೇ ಎಕ್ಸ್ ಶೋರೂಮ್ ಬಂದುಬಿಟ್ಟು 410 ಬರುತ್ತೆ, ಆನ್ ರೋಡು ನಿಯರ್ಲಿ ಒಂದು 5 ಬರುತ್ತೆ. ಒಂದು ಲೆಕ್ಕಕ್ಕೆ ವರ್ತೆ ಅದು. ಇಲ್ಲ ಅಂದರೆ ಬೇಕಾದ್ರೆ ನೀವು ನಾನು ಅವಾಗಲೇ ಹೇಳ್ದಂಗೆ ಕವಾಸ್ಕಿ ನಿಂಜಾಗೆ ಹೋಗ್ಬೋದು. ಹೈ ಫೀಚರ್ಸ್ ಕೊಟ್ರೇ ನಾವು ಯೋಚನೆ ಮಾಡ್ತೀವಿ ತೊಗೋಬೋದಾ ಇಲ್ವಾ ಅಂತ. ಇದರಲ್ಲಿ ಇನ್ನೂ ಏನೂ ಫೀಚರ್ಸ್ ಇಲ್ದಂಗೆ ತೊಗೋಗುರು ಅಂತಂದರೆ ಯಾವನು ತೊಗೊತಾನೆ? ಯಾವನು ತೊಗೊಳಲ್ಲ. ಸೊ ಯಮಹಾದವರು ಇದನ್ನು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಅದು ಯಾವ ಥರ ಯೋಚನೆ ಮಾಡಿ ಅದು ಹೆಂಗೆ ಇದನ್ನು ರಿಲೀಸ್ ಮಾಡಿದ್ರೆ ದೇವರಾಣೆ ಗೊತ್ತಿಲ್ಲಪ್ಪ. ಯಾಕಂದರೆ ಒಂದು ಸ್ಮಾಲರ್ CC ಅಂತಲೇ ಹೇಳ್ಬೋದು. R15 155 cc ಹೆಂಗೆ ರೂಲ್ ಮಾಡ್ತಾ ಇದೆ ಅಂದರೆ ಈಗ ಅಷ್ಟು ಸಖತ್ತಾಗಿ ಬೈಕ್ ಇದೆ. ಮತ್ತು ಎಲ್ಲದರಲ್ಲೂ ಎಲೆಕ್ಟ್ರಾನಿಕ್ ಫೀಚರ್ಸ್ ಇರ್ಬೋದು ಅಥವಾ ಇಂಜಿನ್ ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿದೆ ಗಾಡಿ. ಅದನ್ನು ನೋಡೇ ನಾನೇ ಇಷ್ಟಪಟ್ಬಿಟ್ಟು ಈ ಗಾಡಿ ತೊಗೊಂಡಿದ್ದು. ಬಟ್ ಇವರು ನೆಕ್ಸ್ಟ್ ಲೆವೆಲ್ ಅಂದರೆ 300 cc ಅಂತ ಬಂದಾಗ ಯಾಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ? ಸುಮ್ಮನೆ ಏನೋ ಒಂದು ಗಾಡಿ ಬಿಡೋಣ, ಆವಾಗ 300 cc ಬಿಟ್ಟಿದ್ವಿ R3 ಅಂತ ನಿಲ್ಲಿಸ್ಬಿಟ್ವಿ, ಈಗ ಒಂದು ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಈ ಥರ ಡಿಸಪಾಯಿಂಟ್ ಮಾಡೋದಕ್ಕಿಂತ ಅವರು ಬಿಡದೇ ಇದ್ರೇ ಒಳ್ಳೇದಿರ್ತಿತ್ತು. ಭಾಳ ಜನ ಕಾಯ್ಕೊತ ಕೂತಿದ್ರು ಪಾಪ, R3 ಅಂತ. ಈಗ ನೋಡಿದ್ರೆ ಆ ಕಡೆ ಹೋಗೋದೇ ಇಲ್ಲ ಯಾವನು. ಅದ್ರದ್ದು ಇದನ್ನು ತೊಗೊಳಲ್ಲ, ಈಗ ಕನ್ಸಿಡರು ಮಾಡಲ್ಲ. ಆ್ಯಕ್ಚುಲಿ ನಾನು ಬರೀ ಪ್ರೈಸ್ ಒಂದರಿಂದ ಅಂತ ಹೇಳ್ತಾ ಇಲ್ಲ. ನಮಗೇನೇ ಇಂಜಿನ್ ಚೆನ್ನಾಗಿದ್ರು ಈಗ ಇರೋ ಪ್ರೆಸೆಂಟ್ ಟ್ರೆಂಡಿಗೆ ಬಂದುಬಿಟ್ಟು ಎಲ್ಲ ಬೈಕ್ ಕಂಪ್ನೀಸು ನೋಡಿದ್ರು ಎಲೆಕ್ಟ್ರಾನಿಕಲ್ಲಿ ಒಳ್ಳೆ ಫೀಚರ್ಸ್ನ ತೊಗೊಂಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಎಲೆಕ್ಟ್ರಾನಿಕ್ ಫೀಚರ್ಸ್ ಜಾಸ್ತಿ ಇರೋ ಬೈಕನ್ನು ಕನ್ಸಿಡರ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಅಷ್ಟು ಅಮೌಂಟ್ ಕೊಡ್ತೀವಿ. ಸೊ ಅಷ್ಟು ಅಮೌಂಟ್ ಕೊಡ್ತೀವಿ ಅಂತಂದರೆ ನಮಗೆ ಅದರಲ್ಲೂ ಸ್ವಲ್ಪ ವರ್ತ್ ಅನ್ನಿಸ್ಬೇಕಲ್ವಾ. ಬಟ್ R3 ನಿಮಗೆ ಆ ಫೀಲ್ ಬರೋಲ್ಲ. ನೆಕ್ಸ್ಟ್ ನಾವು MT-03 ನೋಡೋದಾದರೆ ಗುರು ಅದು ಏನಂತ ಗಾಡಿ ತೊಗೊಂಬಂದಿರೋ ದೇವರಾಣೆ ಗೊತ್ತಿಲ್ಲ. MT-03 ಫ್ರಂಟ್ ಮಾಸ್ಕ್ ನೋಡಿಬಿಟ್ರೆ ಏನೋ ಆ ಫೀಲೇ ಬರೋಲ್ಲ. ಅದ್ರ ಬದಲು ಸುಮ್ಮನೆ MT-15 ಇಲ್ಲಾಂದರೆ FZ ತೊಗೊಂಡೋಗ್ಬಿಡ್ಬೋದು. ಆ ಗಾಡಿಗೆ 5 ಅದು ಅಷ್ಟೇ ಸೇಮು, ಏನೊಂದು 7000 ಕಮ್ಮಿ ಅನಿಸುತ್ತೆ R3ಗಿಂತ. ನಿಯರ್ಲಿ 5.6 5.5 ಏನೋ ಬರುತ್ತೆ ಆನ್ ರೋಡು. ಯಾವನ್ಗುರು ತೊಗೊತಾನೆ? ಅದರಲ್ಲೂ ಸೇಮು, ಏನೇನು ಫೀಚರ್ಸ್ ಇಲ್ಲ, ಎಲ್ಲ ಕಟ್ ಆಫು. ಸುಮ್ಮನೆ ನಾರ್ಮಲ್ ಬೈಕ್ ತೊಗೋಬೇಕು. ಅದು ಹೆಂಗೆ ಥಿಂಕ್ ಮಾಡಿದ್ರು ಅಂತಲೇ ಗೊತ್ತಾಗ್ತಾಯಿಲ್ಲ ಯಮಹಾದವರು. ಇದು ಹೆಂಗೆ ತೊಗೊಂಡ್ಬಿಡ್ತಾರೆ? ಒಂದು ಸ್ವಲ್ಪ ಥಿಂಕ್ ಮಾಡಬೇಕಲ್ವಾ ಈಗ ಈಗಿನ ಟ್ರೆಂಡಿಗೆ. ಸೊ ಬೇರೆ ಬೈಕ್ ಕಾಂಪಿಟೇಟರ್ಸ್ ಎಲ್ಲ ಬಂದುಬಿಟ್ಟು ಈ ಥರ ಬಿಟ್ಟಿದ್ದಾರೆ ಬೈಕ್ಗಳ್ನ ಈ ಥರ ಕಾಂಪಿಟೇಟಿವ್ ಪ್ರೈಸಿಗೆ. ಅದೇನು ಯೋಚನೆ ಮಾಡಿದ್ರೆ ಏನೋ ಗೊತ್ತಿಲ್ಲ. ಇಷ್ಟು ದಿವಸ ಕಾಯಿಸಿ ಸರಿಯಾಗಿ ಡಿಸಪಾಯಿಂಟ್ಮೆಂಟ್ ಮಾಡಿಬಿಟ್ರು. ಇನ್ನು ಯಾರೆಲ್ಲ R3 ಫ್ಯಾನ್ಸು ಅಂದರೆ ಹೊಸ್ದಾಗಿ ತೊಗೋಬೇಕು ಅಂತ ಇದ್ರಲ್ಲಪ್ಪ, ನೀವೆಲ್ಲ ಒಂದು ಕೆಲಸ ಮಾಡ್ಬೋದು, ಹೋಗಿ ಸೆಕೆಂಡ್ಸ್ R3 ತೊಗೋಬೋದು. ಇಲ್ಲ ಅಂದರೆ ಬೇರೆ ಯಾವ್ದಾರ ಬೈಕ್ ನೋಡ್ರಿ ಅಷ್ಟೇ. ಈಗ ಬಂದಿರೋ R3 ಮತ್ತು MT-03 ಭಾಳ ಎಕ್ಸ್ಪೆನ್ಸಿವ್ ಇದೆ. ವರ್ತ್ ಅಂತೂ ಇಲ್ಲೇ ಇಲ್ಲ. ಅಷ್ಟು ಎಕ್ಸ್ಪೆನ್ಸಿವ್ ಇದ್ರೂ ಓಕೆ ಫೀಚರ್ಸ್ ಯಾರು ಇದೆ ಅನ್ನೋಕ್ಕೆ ಏನೂ ಫೀಚರ್ಸ್ ಇಲ್ಲ. 300 cc ನೀವು ವಿತೌಟ್ ಸ್ಲಿಪ್ಪರಿ ಕ್ಲಚ್ಚು ಆಮೇಲೆ ಕ್ವಿಕ್ ಶಿಫ್ಟರು ಅದನ್ನೆಲ್ಲ ತೊಗೊಂಡು ನಾನು ಹೊಡಿತೀನಿ ಹಂಗೆ ಅಂದರೆ ಅದು ಈಗಿನ ಟ್ರೆಂಡಿಗೆ
ವೇಸ್ಟ್ ಅಂತಲೇ ಹೇಳಬೇಕು. ಓಕೆ, ಇಷ್ಟ ಇವತ್ತಿನ ವಿಡಿಯೋ. ಸೊ ನನಗೇನು ಅನ್ನಿಸ್ತು ಮತ್ತು ಆ್ಯಸ್ ಎ ಯಮಹ ಫ್ಯಾನು ನನಗೇನು ಹೇಳಬೇಕು ಅಂತಿತ್ತು ನಾನು ಹೇಳಿದೆ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತು ನೀವೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ರಿ R3 ಅನ್ನೋದನ್ನ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.